ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಸ್ಕ್ರೀನ್ ಮೇಲೆ ನೋಡಿದರೆ ಗೊತ್ತಾಗುತ್ತೆ ಇವತ್ತು ನಾನು ಏನು ಸ್ಪೆಷಲ್ ಮಾಡಿದ್ದೀನಿ ಅಂತ. ಇವತ್ತು ಇವರು ಹಂಗೆ ಆಟ ಆಡ್ತಿದ್ರು, ವೀಡಿಯೋ ಮಾಡಿದೆ, ಅದನ್ನು ತೋರಿಸ್ತೀನಿ. ಫಸ್ಟು ಸೋಪ್ ಕವರ್ ಇತ್ತು ಅಂತ ತೊಗೊಂಡು ಆಟ ಆಡ್ತಿದ್ದೆ ಇವನು. ಮತ್ತು ತುಂಬ ಚೆನ್ನಾಗಿತ್ತು, ಅದು ಮಾಡಬೇಕು ಅನ್ನೋತ್ತಲೇ ಅದು ಮಿಸ್ ಆಯಿತು ಒಂದು ವೀಡಿಯೋ. ಇನ್ನೊಂದು ಏನೋ ಇದನ್ನು ತೊಗೊಂಡು ಆಟ ಆಡ್ತಿದ್ದಾನೆ. ಇಬ್ಬರದ್ದು ಆಟನೇ ಚೆಂದ ನೋಡಲಿಕ್ಕೆ. ವೀಡಿಯೋ ಮಾಡಿದ್ದೆ, ಎಲ್ರಿಗೂ ತೋರಿಸಿದ್ರೆ ಆಯಿತು ಅಂತ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ನಾನು. ಮೂರಿದ್ದು ಆ್ಯಕ್ಚುಲಿ ಒಂದು ನಾಯಿ ಹಿಡ್ಕೊಂಡು ಹೋಗ್ಬಿಡ್ತು ಹೊರಗೆ ಆಟ ಆಡಬೇಕಾದ್ರೆ. ಇದವ್ರ ಅಮ್ಮ. ಫಸ್ಟ್ ಇದು ಪುಟ್ಟದಿದ್ದಾಗನೇ ಬಂದಿದ್ದು ನಮ್ಮ ಮನೆಗಿದು. ನೋಡ್ತಾ ಇದ್ದಾನೆ, ಒಬ್ಬನೇ ಆಟ ಆಡ್ತಾನೆ ಇವನು ಯಾವಾಗಲೂ. ದೊರಮ್ಮ ಹಾಲು ಕುಡಿತಿತ್ತು, ಇವನು ಬಂದು ಹಾಲು ಕುಡಿತಿದ್ದಾನೆ ಇವಾಗ. ನಾವು ಇದಕ್ಕೆ ಇದರದ್ದೇ ಕಾಳು ಇರುತ್ತೆ ಅಂತ ತಂದು ಹಾಕಿರ್ತೀವಿ, ಹಾಗಾಗಿ ಹೆಲ್ದಿ ಇರುತ್ತೆ. ಆಮೇಲೆ ಇದ್ರದ್ದು ಹೇರ್ ಫಾಲ್ ಎಲ್ಲ ಆಗಲ್ಲ. ಇವನು ಹೊರಗಡೆ ಹೋಗಿದ್ದ, ಮತ್ತೆ ಅದನ್ನ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಬೆಳಗ್ಗೆನೇ ಹೊರಗೆ ಹೋಗಿದ್ದೆ ಅವನು, ಅದಾಗಲೇ ತೋರಿಸಿದ್ನಲ್ಲ. ನಾನು ಇವತ್ತು ಲೆಮನ್ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೀನಿ ಇವತ್ತು ಸ್ಪೆಷಲ್ಲಾಗಿ, ಸಂಡೇ ಅಂತ. ಮೊದಲು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ, 1-2-3 ಎಷ್ಟೊತ್ತು ಸ್ವಲ್ಪ ತೊಗೊಂಡಿದ್ದು. ಆಮೇಲೆ ಅದನ್ನ ತೊಳ್ಕೊಂಡು ನಾನು ಸ್ವಲ್ಪ ಯಾವುದೇ ಹಾಕಲಿ ಸ್ವಲ್ಪ ನೀರು ಕುದಿಸಿ ಅದ್ರದ್ದು ಗಂಜಿ ಇರುತ್ತಲ್ಲ ಅದನ್ನ ಬಸದ್ದು ತೆಗಿತೀನಿ ನಾನು. ಬಸದ್ದು ತೆಗೆದು ಅಂದರೆ ಅದರದ್ದು ಕಾರ್ಬೋಹೈಡ್ರೇಟ್ ಇರುತ್ತಲ್ಲ ಅದು ಹೋಗುತ್ತೆ. ಆಮೇಲೆ ಅದು ಶುಗರ್ ಇದ್ದವ್ರಿಗೆ ಒಳ್ಳೆಯದು. ಹಾಗಾಗಿ ಅದನ್ನ ಎಲ್ಲ ಕುದಿಸಿ ಗಂಜಿ ಎಲ್ಲ ತಗೊಂಡು ಕುದಿಸ್ಲಿಕ್ಕೆ ಇಟ್ಟಿದ್ದೆ ಕುಕ್ಕರ್ನಲ್ಲಿ. ಇವಾಗ ಒಂದು ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮ್ಮು ಕಟ್ ಮಾಡ್ಕೊಳಕ್ಕೆ ತೊಗೊಂಡಿದ್ದೀನಿ. ಇದು ಕ್ಯಾಪ್ಸಿಕಮ್ ಹಾಕಿದರೆ ತುಂಬ ರುಚಿಯಾಗುತ್ತೆ. ಆಮೇಲೆ ಸ್ವಲ್ಪ ಲೆಮನ್ ಹಾಕಬೇಕು, ಹಾಗಾಗಿ ಬರೀ ಲೆಮನ್ನು ಚೆನ್ನಾಗಾಗುತ್ತೆ. ಆಮೇಲೆ ಲೆಮನ್ ವಿತ್ ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಾಗುತ್ತೆ ಇದು. ಆಮೇಲೆ ಲೆಮನ್ ರೈಸಿಗೆ ಯಾವಾಗಲೂ ಈರುಳ್ಳಿ ಜಾಸ್ತಿ ಇರಬೇಕು, ಹಾಗಾಗಿ ನಾನು ದೊಡ್ಡದೇ ತೊಗೊಂಡಿದ್ದೆ. ಇವಾಗೆಲ್ಲ ಸಮ್ಮರ್ ಸೀಸನ್ ಅಲ್ಲ, ಸ್ವಲ್ಪ ಊಟ ಮಾಡೋಕ್ಕೂ ಬೇಜಾರಾಗಿರುತ್ತೆ. ನಾನು ಅಂಬ್ಲಿ ಮಾಡಿದ್ದೆ, ಡೈಲಿ ಅಂಬ್ಲಿ ಮಾಡಿರ್ತೀನಿ, ಅದನ್ನ ಹಾಕಿಲ್ಲ ನಾನು. ಸ್ವಲ್ಪ ಅಂಬ್ಲಿ ಅಂದರೆ ಹೊಟ್ಟೆನೂ ಸ್ವಲ್ಪ ತಂಪಾಗುತ್ತೆ, ಆಮೇಲೆ ಆರೋಗ್ಯ ಕೂಡ ಒಳ್ಳೆಯದಂತ. ಊಟ ಮಾಡಿದರೆ ಸರಿಯಾಗಿ ಡೈಜೆಷನ್ನು ಆಗೋಲ್ಲ, ಆಮೇಲೆ ಜಾಸ್ತಿ ನೀರು ಕುಡಿಸುತ್ತೆ ಚಪಾತಿ ಈ ಥರ ಎಲ್ಲ ತಿಂದರೆ. ಈ ಕಡೆ ಅಂತೂ ಈ ಕಂಪೇರ್ ಮಾಡಿದರೆ ಉತ್ತರ ಕರ್ನಾಟಕ ತುಂಬ ಬಿಸಿಲಿದೆ ಕಂಪೇರಿಂಗ್ ಬೆಂಗಳೂರು. ಅಂದರೆ ಈ ಕಡೆ ನಮಗೆ ಇನ್ನೆಲ್ಲ ಸ್ವಲ್ಪ ತಂಪು ಗಾಳಿ ಇತ್ತು, ನಮ್ಮ ಕಡೆ ಎಲ್ಲ ಕಾಲ್ ಮಾಡಿ ಕೇಳಿದಾಗ ಇಲ್ಲ ತುಂಬ ಬಿಸಿ ಇದೆ, ಬಿಸಿ ಗಾಳಿ ಅಂತ ಹೇಳ್ತಿದ್ರು. ಇಲ್ಲಿ ಕಂಪೇರ್ ಮಾಡಿದರೆ ಬೆಂಗಳೂರು ಬೆಟರು. ಕ್ಲೈಮೇಟ್ ಕೂಡ ತುಂಬ ಚೇಂಜ್ ಆಗಿಬಿಡುತ್ತೆ ಸಮ್ಮರ್ ಸೀಸನ್ನಲ್ಲಿ. ಆಮೇಲೆ ಅದ್ರ ತಕ್ಕಂಗೆ ಫುಡ್ಡೂ ನಾವು ಚೇಂಜ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆಮೇಲೆ ಜಾಸ್ತಿ ಚಪಾತಿನೂ ತಿನ್ನೋಕ್ಕಾಗಲ್ಲ, ಆಮೇಲೆ ಉಪ್ಪಿಟ್ಟನ್ನು ತಿನ್ನೋಕ್ಕಾಗಲ್ಲ, ಯಾಕೆಂದ್ರೆ ತುಂಬ ಜಾಸ್ತಿ ನೀರು ಕುಡಿಸ್ಬಿಡುತ್ತೆ. ಆಮೇಲೆ ತುಂಬ ಎಷ್ಟೇ ನೀರು ಕುಡಿದ್ರೂ ಸಮಾಧಾನ ಆಗ್ತಿರಲ್ಲ. ಆಮೇಲೆ ಸ್ವಲ್ಪ ಜಾಸ್ತಿ ಇದು ಲಿಕ್ವಿಡ್ ಥರ ಫುಡ್ ತೊಗೋಬೇಕಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ರೈಸ್ ಮಾಡಿದ್ದೆ, ಆಮೇಲೆ ಸ್ವಲ್ಪ ತಾಲಿಪಟ್ಟಿ ಥರ ಮಾಡಿದ್ದೆ, ಅಂದರೆ ಎಲ್ಲ ಇದನ್ನು ಹಾಕಿ ಸ್ವಲ್ಪ ಮಾಡಿದ್ದೆ ಅಷ್ಟೇ, ಜಾಸ್ತಿ ಏನು ಮಾಡಿರಲಿಲ್ಲ. ಆಮೇಲೆ ಸ್ವಲ್ಪ ನಾನು ಇದು ರಾಗಿ ಅಂಬ್ಲಿ ಮಾಡಿರ್ತೀನಲ್ಲ ಅದು ಲಿಕ್ವಿಡ್ ಥರನೂ ಆಗುತ್ತೆ, ಆಮೇಲೆ ಹೆಲ್ತಿಗೂ ಚೆನ್ನಾಗಿರುತ್ತೆ ಅಂತ ಅದನ್ನು ಮಾಡಿರ್ತೀನಿ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದರದ್ದು ವಿಡಿಯೋ ಹಾಕಿದ್ದೀನಿ, ನೋಡಿ ಹೇಗೆ ಮಾಡಬೇಕು ಅಂತ.
ಆಮೇಲೆ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೆ, ಫುಲ್ ಏನು ತೊಗೊಂಡಿರಲಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಬೇಸಿಗೆಲ್ಲ ಅನ್ನ ಬೇಗ ಕೆಟ್ಟೋಗ್ಬಿಡುತ್ತೆ, ಹಂಗಾಗಿ ನಾನು ಮಧ್ಯಾಹ್ನನೇ ಮಾಡಿರ್ತೀನಿ, ಸಂಜೆನೇ ಮತ್ತು ಬೇರೆ ಸಪ್ರೇಟಾಗಿ ಮಾಡಿರ್ತೀನಿ. ಆಮೇಲೆ ತುಂಬ ನೀರು ಕುಡಿಬೇಕು ಅನಿಸುತ್ತೆ ಇದರಲ್ಲಿ. ಆಮೇಲೆ ಎಷ್ಟೇ ನೀರು ಕುಡಿದ್ರೂ ಸಮಾಧಾನ ಆಗೋಲ್ಲ. ಆಮೇಲೆ ಜಾಸ್ತಿ ನನಗೆ ಫ್ರಿಜ್ ನೀರು ಕುಡಿಬೇಕಂತ ಅನಿಸೋದೇ ಇಲ್ಲ. ಜಾಸ್ತಿ ಫ್ರಿಜ್ ನೀರು ಕುಡಿದ್ಬಿಟ್ರೆ ಮತ್ತೆ ಗಂಟ್ಲು ಹಿಡ್ದಂಗೆ ಆಗ್ಬಿಡುತ್ತೆ. ಎಲ್ಲ ಕ್ಯಾಪ್ಸಿಕಮ್ನು ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ನಾನು. ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊತಿದ್ದೀನಿ, ಅಂದರೆ ಸ್ವಲ್ಪ ದೊಡ್ಡದಾಗಿದ್ರೆ ಸರಿಯಾಗಿ ಬೇಯಲ್ಲ ಅಂತ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೆ. ಆಮೇಲೆ ಬೇಸಿಗೆಯಲ್ಲಿ ಸ್ವಲ್ಪ ವಾಟರ್ ಪ್ರಾಬ್ಲಮ್ಮು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಆ್ಯಕ್ಚುಲಿ. ಆಮೇಲೆ ಭೂಮಿಲೇ ನೀರಿರಲ್ವಲ್ಲ, ಎಲ್ಲ ಬಿಸಿಗೆಲ್ಲ ಹಿಂಗೆ ಹೋಗ್ಬಿಟ್ಟಿರುತ್ತೆ, ಹಂಗಾಗಿ ಸ್ವಲ್ಪ ವಾಟರ್ ಪ್ರಾಬ್ಲಮ್ಮು ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ. ಅದು ಬೆಂಗಳೂರಲ್ಲಂತೂ ಇನ್ನೂ ಜಾಸ್ತಿ ಆ್ಯಕ್ಚುಲಿ ಹೇಳಬೇಕಂದ್ರೆ. 2 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ. ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ ಇದು, ಹಂಗಾಗಿ ನಾನು 2 ಕಟ್ ಮಾಡ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೆ. ಇವಾಗ ಕಡಲೆ ಬೀಜ ಹಾಕ್ಕೊಳ್ತೀನಿ. ನಮ್ಮ ಕಡೆ ಎಲ್ಲ ಶೇಂಗಾ ಅಂತ ಕರಿತೀವಿ. ಸ್ವಲ್ಪ ಇದಕ್ಕೆ ಜಾಸ್ತಿ ಶೇಂಗಾ ಹಾಕ್ಕೊಂಡ್ಬಿಟ್ರೆ ರುಚಿ ಜಾಸ್ತಿ ಇರುತ್ತೆ ಲೆಮನ್ ರೈಸು. ಹಾಗಾಗಿ ಇನ್ನೊಂದು ಸ್ವಲ್ಪ ತೊಗೊಂಡೆ. ಹೆಚ್ಚಿಟ್ಕೊಂಡಿದ್ದು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡೆ. ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಆದರೆ ಎಣ್ಣೆಲಿ ಕರಿದ್ಬಿಟ್ರೆ ಅದು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಖಾರ ಜಾಸ್ತಿ ಆಗುತ್ತೆ. ಸ್ವಲ್ಪ ಮುಂಚೆ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೀನಿ ಫಸ್ಟ್, ಅದು ಸರಿಯಾಗಿ ಬೇಯಲಿ ಅಂತ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಕ್ಯಾಪ್ಸಿಕಮ್ನ, ಅಂದರೆ ಸರಿಯಾಗಿ ಬೇಯಲಿ ಅಂತ. ಇವಾಗ ಇದನ್ನೆಲ್ಲ ನೀಟಾಗಿ ಬಾಡಿಸ್ಕೊಳ್ತೀನಿ ಇದನ್ನು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಂಡೆ. ಉಪ್ಪು ಅರಿಶಿನ ಎಲ್ಲ ಹಾಕ್ಕೊಂಡು ಬಾಡಿಸ್ಕೊಂಡು ಇವಾಗ ಸ್ವಲ್ಪ ರೈಸ್ ಹಾಕ್ಕೊಳ್ತೀನಿ. ಮುಂಚೆನೇ ನಾನು ಆಗಲೇ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಆರ್ಲಿಕ್ಕೆ ಇಟ್ಟಿದ್ದೆ ಇದನ್ನ, ಅಂದರೆ ಇಲ್ಲ ಬಿಸಿ ಹಾಕಿ ಮೆತ್ತಗಾಗಿಬಿಡುತ್ತೆ. ಇದನ್ನು ಉದ್ರಾಗಿ ಬಂದಿದೆ ಅಲ್ಲ, ಸ್ವಲ್ಪ ಆರ್ಲಿಕ್ಕೆ ಬಿಟ್ಟರೆ ಉದುರಾಗಿಬಿಡುತ್ತೆ. ಆಮೇಲೆ ನಾವು ಕುದಿಸ್ಕೊಂಡು ಸ್ವಲ್ಪ ಒಂದು ಸೀಟಿ ಹೊಡೆಸ್ಬಿಟ್ರೆ ಉದುರಾಗಿ ಬಂದುಬಿಡುತ್ತೆ ರೈಸ್ ಎಲ್ಲ, ಮೆತ್ತಗಾಗಲ್ಲ. ಸ್ವಲ್ಪ ಅರಿಶಿನ, ಇದು ಲಿಂಬೆಹಣ್ಣಿನ ರಸ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಇನ್ನೂ ಸ್ವಲ್ಪ ಹಾಕ್ಕೊಂಡೆ ಲಿಂಬೆಹಣ್ಣಿನ ರಸ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು. ಬೇಸಿಗೆಲೆಲ್ಲ ರೈಸ್ ಐಟಮ್ ತಿನ್ನೋಕ್ಕಾಗಲ್ಲ, ಬೇಡ ಅನಿಸುತ್ತೆ. ಅದು ಮತ್ತೇನು ಊಟಕ್ಕೆ ಏನಾದರೂ ಬೇಕಲ್ಲ, ಸ್ವಲ್ಪ ಈ ಥರ ಏನಾದರೂ ಟೇಸ್ಟಿಯಾಗಿ ಮಾಡಿಕೊಂಡ್ರೆ, ಸ್ವಲ್ಪ ಲೆಮನ್ ಸ್ವಲ್ಪ ಜಾಸ್ತಿ ಎಲ್ಲ ಯೂಸ್ ಮಾಡಿಕೊಂಡ್ರೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಬಂದಿದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಲೈಕ್ಸ್ ಕೊಡಿ, ಕಮೆಂಟ್ಸ್ ಕೊಡಿ. Thanks for watching my video. Thanks to subscribe. Thank you so much.